ಕರ್ನಾಟಕ ಕಾರ್ಬಾರ್ಗೆ ಸ್ವಾಗತ. ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ. ಮೇಷ್ಟ್ರು ಅಂದರೆ ಯಾರು? ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವು ಮಹೇಶ್ವರ ಅಂಥೇಳಿ ನಾವು ಗುರುಗಳಿಗೆ ದೇವರ ಸ್ಥಾನವನ್ನು ಕೊಡ್ತೇವೆ. ಆರಂಭಿಕ ದಿನಗಳಲ್ಲಿ ನಮಗೆ ಶಾಲೆಯಲ್ಲಿ ಟೀಚರ್ ಬೈದ್ರು ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಒಂದು ಸಣ್ಣ ಕೋಪ ಇರುತ್ತೆ. ಆದರೆ ಬೆಳೆದು ದೊಡ್ಡವರಾದ ನಂತರ ಆ ಮೇಷ್ಟ್ರು, ಆ ಟೀಚರ್ಸ್ ನಮ್ಮನ್ನು ತಿದ್ದಿ ತೀಡಿದ ಕಾರಣಕ್ಕಾಗಿ ಇವತ್ತು ನಾಗರಿಕ ಸಮಾಜದಲ್ಲಿ ಒಂದು ಹಂತದಲ್ಲಿದ್ದೀವಿ. ನಾವು ಓರ್ವ ಮನುಷ್ಯ ಅಂದ್ಕೊಂಡಿದ್ದೀವಿ ಅನ್ನುವಂಥ ಬಾಳನ್ನು ಬಾಳ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಆ ಮೇಷ್ಟ್ರು ಅಥವಾ ಟೀಚರ್ ಸಿಕ್ಕರೆ, ಅಂದರೆ ನಾವೊಂದು 30-40-50 ವರ್ಷಗಳಾದಾಗ ಆ ಟೀಚರ್ ಸಿಕ್ಕರೆ ರೋಡಲ್ಲಿ ಬೇಕಿದ್ದರೂ ನಾವು ಕಾಲಿಗೆ ಬೀಳೋದಕ್ಕೆ ರೆಡಿ ಆಗ್ತೀವಿ. ಕಾರಣ ನಮಗೆ ಆವತ್ತು ಅವರನ್ನು ಯಾವ ರೀತಿ ಒಂದು ರೀತಿಯಲ್ಲಿ ಟೀಕೆ ಮಾಡಿ ಗೊತ್ತಿರೋದಿಲ್ಲ. ಪಡ್ಡೆ ಮಕ್ಕಳು, ಪಡ್ಡೆ ಹುಡುಗರು. ಸೊ ಹಾಗಿರುವಾಗ ಇಂಥ ಮೇಷ್ಟ್ರುಗಳು ಯಾವ ರೀತಿ ಆದರ್ಶವಾಗಿರ್ತಾರೆ, ಯಾವ ರೀತಿ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾರೆ ನಮಗೆ, ಅಂಥ ಮೇಷ್ಟ್ರುಗಳು ಒಂದು ರೀತಿಯಲ್ಲಿ ಪೋಲಿ ಆದರೆ ಅವರ ಮೊಬೈಲ್ಗಳಲ್ಲೂ ಕೂಡ 5,000 ನಗ್ನ ವಿಡಿಯೋಗಳು ಇಂಥ ಕೆಟ್ಟ ಹುಳುಗಳಿಂದ ಪವಿತ್ರವಾದಂತಹ ಮೇಷ್ಟ್ರು ಅಥವಾ ಗುರುಗಳು ಅನ್ನುವಂಥ ಸ್ಥಾನಕ್ಕೆ ಅಪಚಾರವಾಗ್ತಾ ಇದೆ. ಡ್ರಾಯಿಂಗ್ ಮೇಷ್ಟ್ರು ಚಿತ್ರ ಬಿಡಿಸೋದನ್ನು ಹೇಳಿಕೊಟ್ಟಿದ್ದೇ ಏನೂ ಆಗ್ತಿರಲಿಲ್ಲ. ಆದರೆ ಈತ ಮಾಡಿದ್ದು ಯಾರೂ ಕ್ಷಮಿಸದ ಪಾಪದ ಕೆಲಸ. ಏನು ಸ್ಟೋರಿ, ಎಲ್ಲಿಯ ಸ್ಟೋರಿ, ಯಾವ ಮೇಷ್ಟ್ರು ಈತ? ಬನ್ನಿ ಈ ಸ್ಟೋರಿ ನೋಡೋಣ. ಈ ಮುಖವನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಕ್ಲೀನ್ ಶೇವ್ ಮಾಡಿಕೊಂಡು ಅಮಾಯಕನಂಗೆ ಕಾಣ್ತಾನೆ. ಆದ್ರೆ ಇವನು ಮಾಡಿರೋ ಕೆಲಸ ಕೇಳಿದ್ರೆ ಕ್ಯಾಕರ್ಸಿ ಉಗಿದ್ ಬಿಡ್ತೀರಿ. ಪ್ರಜ್ವಲ್ ರೇವಣ್ಣ ಮೀರಿಸೋ ಕಾಮಾಂಧ. 2,000 ಅಲ್ಲ 5,000 ನಗ್ನ ವಿಡಿಯೋ. ವಸತಿ ಶಾಲೆಯಲ್ಲಿ ಕಾಮುಕ ಚಿತ್ರಕಲಾ ಶಿಕ್ಷಕ. ಎಸ್ ವೀಕ್ಷಕರೇ, ಕಾಮಕೀಟದ ಹೆಸರು ಮುನಿಯಪ್ಪ. ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಡ್ರಾಯಿಂಗ್ ಟೀಚರ್. ಈ ಅಡ್ನಾಡಿ ಶಿಕ್ಷಕ ಮಕ್ಕಳಿಗೆ ಚಿತ್ರಕಲೆ ಹೇಳಿಕೊಟ್ಟಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಆದ್ರೆ ಈತ ಹಾಸ್ಟೆಲ್ ಮಕ್ಕಳ ವಿಡಿಯೋ ಮಾಡೋ ಖಯಾಲಿಗೆ ಬಿದ್ದಿದ್ದ. 2023 ಡಿಸೆಂಬರ್ನಲ್ಲಿ ಮಕ್ಕಳ ಕೈಯಲ್ಲಿ ಶೌಚಗುಂಡಿ ಶುಚಿಗೊಳಿಸಿದ ಆರೋಪ ಬಂದಾಗ ಮುನಿಯಪ್ಪ ವಿಚಾರಣೆಯೂ ನಡೆಯುತ್ತೆ. ಆಗ ಮೊಬೈಲ್ ಪರಿಶೀಲಿಸಿದಾಗ ಈತನ ಕಾಮಕಾಂಡ ಬಟಾ ಬಯಲಾಗಿದೆ. ಶಿಕ್ಷಕ ಮುನಿಯಪ್ಪನನ್ನ ವಶಕ್ಕೆ ಪಡೆದು ಪೊಲೀಸರು ಆತನ 4 ಮೊಬೈಲ್ ಸೀಸ್ ಮಾಡಿದ್ದಾರೆ. ಬಳಿಕ ಮೊಬೈಲ್ ಪರಿಶೀಲಿಸಿದಾಗ ಒಂದು ಕ್ಷಣ ಪೊಲೀಸರೇ ದಂಗಾಗಿ ಹೋಗಿದ್ರು. ಮುನಿಯಪ್ಪನ ಬಳಿ ಬರೋಬ್ಬರಿ 5,000 ವಸತಿ ಶಾಲೆಯ ಹೆಣ್ಣು ಮಕ್ಕಳ ವಿಡಿಯೋ ಇರೋದು ಬಯಲಾಗಿದೆ. ಶಿಕ್ಷಕ ಮುನಿಯಪ್ಪನ ವಿರುದ್ಧ ಮಾಸ್ತಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿರುತ್ತೆ. ಈ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಇದೀಗ ಕೋರ್ಟ್ ವಜಾಗೊಳಿಸಿದೆ. ಹೆಣ್ಣು ಮಕ್ಕಳ ಫೋಟೋ ಹಾಗೂ ವಿಡಿಯೋ ಬಗ್ಗೆ ಹೈಕೋರ್ಟ್ ಆಘಾತ ವ್ಯಕ್ತಪಡಿಸಿದೆ. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಶಾಲೆಯ ಸಲುವಾಗಿ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿತ್ತು. ಈ ಒಂದು ಕೇಸನ್ನು ಎಫ್ಐಆರ್ ಸ್ಕ್ವಾಶ್ಗೋಸ್ಕರ ಹೈಕೋರ್ಟನ್ನು ಅಪ್ರೋಚ್ ಮಾಡಿದ್ದು ಅಕ್ಯೂಸ್ಡ್ ಪಾರ್ಟಿಯವರು. ಅದು ಈ ದಿನ ಹೈಕೋರ್ಟಲ್ಲಿ ಅದು ರಿಜೆಕ್ಟ್ ಆಗಿದೆ. ಇಂತಹ ಕಾಮಾಂಧ ಕೋಲಾರದ ಕೀಚಕನಿಗೆ ಸರಿಯಾದ ಶಿಕ್ಷೆ ಆಗಬೇಕಿದೆ. ಇದು ನಾಡಿನ ಆಗ್ರಹವೂ ಆಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕರ್ನಾಟಕ ಕಾರ್ಬಾರ್ಗೆ ಸ್ವಾಗತ. ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ. ಮೇಷ್ಟ್ರು ಅಂದರೆ ಯಾರು? ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವು ಮಹೇಶ್ವರ ಅಂಥೇಳಿ ನಾವು ಗುರುಗಳಿಗೆ ದೇವರ ಸ್ಥಾನವನ್ನು ಕೊಡ್ತೇವೆ. ಆರಂಭಿಕ ದಿನಗಳಲ್ಲಿ ನಮಗೆ ಶಾಲೆಯಲ್ಲಿ ಟೀಚರ್ ಬೈದ್ರು ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಒಂದು ಸಣ್ಣ ಕೋಪ ಇರುತ್ತೆ. ಆದರೆ ಬೆಳೆದು ದೊಡ್ಡವರಾದ ನಂತರ ಆ ಮೇಷ್ಟ್ರು, ಆ ಟೀಚರ್ಸ್ ನಮ್ಮನ್ನು ತಿದ್ದಿ ತೀಡಿದ ಕಾರಣಕ್ಕಾಗಿ ಇವತ್ತು ನಾಗರಿಕ ಸಮಾಜದಲ್ಲಿ ಒಂದು ಹಂತದಲ್ಲಿದ್ದೀವಿ. ನಾವು ಓರ್ವ ಮನುಷ್ಯ ಅಂದ್ಕೊಂಡಿದ್ದೀವಿ ಅನ್ನುವಂಥ ಬಾಳನ್ನು ಬಾಳ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಆ ಮೇಷ್ಟ್ರು ಅಥವಾ ಟೀಚರ್ ಸಿಕ್ಕರೆ, ಅಂದರೆ ನಾವೊಂದು 30-40-50 ವರ್ಷಗಳಾದಾಗ ಆ ಟೀಚರ್ ಸಿಕ್ಕರೆ ರೋಡಲ್ಲಿ ಬೇಕಿದ್ದರೂ ನಾವು ಕಾಲಿಗೆ ಬೀಳೋದಕ್ಕೆ ರೆಡಿ ಆಗ್ತೀವಿ. ಕಾರಣ ನಮಗೆ ಆವತ್ತು ಅವರನ್ನು ಯಾವ ರೀತಿ ಒಂದು ರೀತಿಯಲ್ಲಿ ಟೀಕೆ ಮಾಡಿ ಗೊತ್ತಿರೋದಿಲ್ಲ. ಪಡ್ಡೆ ಮಕ್ಕಳು, ಪಡ್ಡೆ ಹುಡುಗರು. ಸೊ ಹಾಗಿರುವಾಗ ಇಂಥ ಮೇಷ್ಟ್ರುಗಳು ಯಾವ ರೀತಿ ಆದರ್ಶವಾಗಿರ್ತಾರೆ, ಯಾವ ರೀತಿ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾರೆ ನಮಗೆ, ಅಂಥ ಮೇಷ್ಟ್ರುಗಳು ಒಂದು ರೀತಿಯಲ್ಲಿ ಪೋಲಿ ಆದರೆ ಅವರ ಮೊಬೈಲ್ಗಳಲ್ಲೂ ಕೂಡ 5,000
ನಗ್ನ ವಿಡಿಯೋಗಳು ಇಂಥ ಕೆಟ್ಟ ಹುಳುಗಳಿಂದ ಪವಿತ್ರವಾದಂತಹ ಮೇಷ್ಟ್ರು ಅಥವಾ ಗುರುಗಳು ಅನ್ನುವಂಥ ಸ್ಥಾನಕ್ಕೆ ಅಪಚಾರವಾಗ್ತಾ ಇದೆ. ಡ್ರಾಯಿಂಗ್ ಮೇಷ್ಟ್ರು ಚಿತ್ರ ಬಿಡಿಸೋದನ್ನು ಹೇಳಿಕೊಟ್ಟಿದ್ದೇ ಏನೂ ಆಗ್ತಿರಲಿಲ್ಲ. ಆದರೆ ಈತ ಮಾಡಿದ್ದು ಯಾರೂ ಕ್ಷಮಿಸದ ಪಾಪದ ಕೆಲಸ. ಏನು ಸ್ಟೋರಿ, ಎಲ್ಲಿಯ ಸ್ಟೋರಿ, ಯಾವ ಮೇಷ್ಟ್ರು ಈತ, ಬನ್ನಿ ಈ ಸ್ಟೋರಿ ನೋಡೋಣ. ಈ ಮುಖವನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಕ್ಲೀನ್ ಶೇವ್ ಮಾಡಿಕೊಂಡು ಅಮಾಯಕನಂಗೆ ಕಾಣ್ತಾನೆ. ಆದ್ರೆ ಇವನು ಮಾಡಿರೋ ಕೆಲಸ ಕೇಳಿದ್ರೆ ಕ್ಯಾಕರ್ಸಿ ಉಗಿದು ಬಿಡ್ತೀರಿ. ಪ್ರಜ್ವಲ್ ರೇವಣ್ಣ ಮೀರಿಸೋ ಕಾಮಾಂಧ. 2,000 ಅಲ್ಲ 5,000 ನಗ್ನ ವಿಡಿಯೋ. ವಸತಿ ಶಾಲೆಯಲ್ಲಿ ಕಾಮುಕ ಚಿತ್ರಕಲಾ ಶಿಕ್ಷಕ. ಎಸ್ ವೀಕ್ಷಕರೇ, ಕಾಮಕೀಟದ ಹೆಸರು ಮುನಿಯಪ್ಪ. ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಡ್ರಾಯಿಂಗ್ ಟೀಚರ್. ಈ ಅಡ್ನಾಡಿ ಶಿಕ್ಷಕ ಮಕ್ಕಳಿಗೆ ಚಿತ್ರಕಲೆ ಹೇಳಿಕೊಟ್ಟಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಆದ್ರೆ ಈತ ಹಾಸ್ಟೆಲ್ ಮಕ್ಕಳ ವಿಡಿಯೋ ಮಾಡೋ ಖಯಾಲಿಗೆ ಬಿದ್ದಿದ್ದ. 2023 ಡಿಸೆಂಬರ್ನಲ್ಲಿ ಮಕ್ಕಳ ಕೈಯಲ್ಲಿ ಶೌಚಗುಂಡಿ ಶುಚಿಗೊಳಿಸಿದ ಆರೋಪ ಬಂದಾಗ ಮುನಿಯಪ್ಪ ವಿಚಾರಣೆಯೂ ನಡೆಯುತ್ತೆ. ಆಗ ಮೊಬೈಲ್ ಪರಿಶೀಲಿಸಿದಾಗ ಈತನ ಕಾಮಕಾಂಡ ಬಟಾ ಬಯಲಾಗಿದೆ. ಶಿಕ್ಷಕ ಮುನಿಯಪ್ಪನನ್ನ ವಶಕ್ಕೆ ಪಡೆದು ಪೊಲೀಸರು ಆತನ 4 ಮೊಬೈಲ್ ಸೀಸ್ ಮಾಡಿದ್ದಾರೆ. ಬಳಿಕ ಮೊಬೈಲ್ ಪರಿಶೀಲಿಸಿದಾಗ ಒಂದು ಕ್ಷಣ ಪೊಲೀಸರೇ ದಂಗಾಗಿ ಹೋಗಿದ್ರು. ಮುನಿಯಪ್ಪನ ಬಳಿ ಬರೋಬ್ಬರಿ 5,000 ವಸತಿ ಶಾಲೆಯ ಹೆಣ್ಣು ಮಕ್ಕಳ ವಿಡಿಯೋ ಇರೋದು ಬಯಲಾಗಿದೆ. ಶಿಕ್ಷಕ ಮುನಿಯಪ್ಪನ ವಿರುದ್ಧ ಮಾಸ್ತಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿರುತ್ತೆ. ಈ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಇದೀಗ ಕೋರ್ಟ್ ವಜಾಗೊಳಿಸಿದೆ. ಹೆಣ್ಣು ಮಕ್ಕಳ ಫೋಟೋ ಹಾಗೂ ವಿಡಿಯೋ ಬಗ್ಗೆ ಹೈಕೋರ್ಟ್ ಆಘಾತ ವ್ಯಕ್ತಪಡಿಸಿದೆ. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಶಾಲೆಯ ಸಲುವಾಗಿ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿತ್ತು. ಈ ಒಂದು ಕೇಸನ್ನು FIR ಸ್ಕ್ವಾಶ್ಗೋಸ್ಕರ ಹೈಕೋರ್ಟನ್ನು ಅಪ್ರೋಚ್ ಮಾಡಿದ್ರು ಅಕ್ಯೂಸ್ಡ್ ಪಾರ್ಟಿಯವರು. ಅದು ಈ ದಿನ ಹೈಕೋರ್ಟಲ್ಲಿ ಅದು ರಿಜೆಕ್ಟ್ ಆಗಿದೆ. ಇಂತಹ ಕಾಮಾಂಧ ಕೋಲಾರದ ಕೀಚಕನಿಗೆ ಸರಿಯಾದ ಶಿಕ್ಷೆ ಆಗಬೇಕಿದೆ. ಇದು ನಾಡಿನ ಆಗ್ರಹವೂ ಆಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕರ್ನಾಟಕ ಕಾರ್ಬಾರ್ಗೆ ಸ್ವಾಗತ. ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ. ಮೇಷ್ಟ್ರು ಅಂದರೆ ಯಾರು? ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವು ಮಹೇಶ್ವರ ಅಂಥೇಳಿ ನಾವು ಗುರುಗಳಿಗೆ ದೇವರ ಸ್ಥಾನವನ್ನು ಕೊಡ್ತೇವೆ. ಆರಂಭಿಕ ದಿನಗಳಲ್ಲಿ ನಮಗೆ ಶಾಲೆಯಲ್ಲಿ ಟೀಚರ್ ಬೈದ್ರು ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಒಂದು ಸಣ್ಣ ಕೋಪ ಇರುತ್ತೆ. ಆದರೆ ಬೆಳೆದು ದೊಡ್ಡವರಾದ ನಂತರ ಆ ಮೇಷ್ಟ್ರು, ಆ ಟೀಚರ್ಸ್ ನಮ್ಮನ್ನು ತಿದ್ದಿ ತೀಡಿದ ಕಾರಣಕ್ಕಾಗಿ ಇವತ್ತು ನಾಗರಿಕ ಸಮಾಜದಲ್ಲಿ ಒಂದು ಹಂತದಲ್ಲಿದ್ದೀವಿ. ನಾವು ಓರ್ವ ಮನುಷ್ಯ ಅಂದ್ಕೊಂಡಿದ್ದೀವಿ ಅನ್ನುವಂಥ ಬಾಳನ್ನು ಬಾಳ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಆ ಮೇಷ್ಟ್ರು ಅಥವಾ ಟೀಚರ್ ಸಿಕ್ಕರೆ, ಅಂದರೆ ನಾವೊಂದು 30, 40, 50 ವರ್ಷಗಳಾದಾಗ ಆ ಟೀಚರ್ ಸಿಕ್ಕರೆ ರೋಡಲ್ಲಿ ಬೇಕಿದ್ರೂ ನಾವು ಕಾಲಿಗೆ ಬೀಳೋದಕ್ಕೆ ರೆಡಿ ಆಗ್ತೀವಿ. ಕಾರಣ ನಮಗೆ ಆವತ್ತು ಅವರನ್ನು ಯಾವ ರೀತಿ ಒಂದು ರೀತಿಯಲ್ಲಿ ಟೀಕೆ ಮಾಡಿ ಗೊತ್ತಿರೋದಿಲ್ಲ. ಪಡ್ಡೆ ಮಕ್ಕಳು, ಪಡ್ಡೆ ಹುಡುಗರು. ಸೊ ಹಾಗಿರುವಾಗ ಇಂಥ ಮೇಷ್ಟ್ರುಗಳು ಯಾವ ರೀತಿ ಆದರ್ಶವಾಗಿರ್ತಾರೆ, ಯಾವ ರೀತಿ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾರೆ ನಮಗೆ, ಅಂಥ ಮೇಷ್ಟ್ರುಗಳು ಒಂದು ರೀತಿಯಲ್ಲಿ ಪೋಲಿ ಆದರೆ ಅವರ ಮೊಬೈಲ್ಗಳಲ್ಲೂ ಕೂಡ 5,000 ನಗ್ನ ವಿಡಿಯೋಗಳು ಇಂಥ ಕೆಟ್ಟ ಹುಳುಗಳಿಂದ ಪವಿತ್ರವಾದಂತಹ ಮೇಷ್ಟ್ರು ಅಥವಾ ಗುರುಗಳು ಅನ್ನುವಂಥ ಸ್ಥಾನಕ್ಕೆ ಅಪಚಾರವಾಗ್ತಾ ಇದೆ. ಡ್ರಾಯಿಂಗ್ ಮೇಷ್ಟ್ರು ಚಿತ್ರ ಬಿಡಿಸೋದನ್ನು ಹೇಳಿಕೊಟ್ಟಿದ್ದೇ ಏನೂ ಆಗ್ತಿರಲಿಲ್ಲ. ಆದರೆ ಈತ ಮಾಡಿದ್ದು ಯಾರೂ ಕ್ಷಮಿಸದ ಪಾಪದ ಕೆಲಸ. ಏನು ಸ್ಟೋರಿ, ಎಲ್ಲಿಯ ಸ್ಟೋರಿ, ಯಾವ ಮೇಷ್ಟ್ರು ಈತ, ಬನ್ನಿ ಈ ಸ್ಟೋರಿ ನೋಡೋಣ. ಮುಖವನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಕ್ಲೀನ್ ಶೇವ್ ಮಾಡಿಕೊಂಡು ಅಮಾಯಕನಂಗೆ ಕಾಣ್ತಾನೆ. ಆದ್ರೆ ಇವನು ಮಾಡಿರೋ ಕೆಲಸ ಕೇಳಿದ್ರೆ ಕ್ಯಾಕರ್ಸಿ ಉಗಿದು ಬಿಡ್ತೀರಿ. ಪ್ರಜ್ವಲ್ ರೇವಣ್ಣ ಮೀರಿಸೋ ಕಾಮಾಂಧ. 2,000 ಅಲ್ಲ 5,000 ನಗ್ನ ವಿಡಿಯೋ. ವಸತಿ ಶಾಲೆಯಲ್ಲಿ ಕಾಮುಕ ಚಿತ್ರಕಲಾ ಶಿಕ್ಷಕ.
ಎಸ್ ವೀಕ್ಷಕರೇ, ಕಾಮಕೀಟದ ಹೆಸರು ಮುನಿಯಪ್ಪ. ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಡ್ರಾಯಿಂಗ್ ಟೀಚರ್. ಈ ಅಡ್ನಾಡಿ ಶಿಕ್ಷಕ ಮಕ್ಕಳಿಗೆ ಚಿತ್ರಕಲೆ ಹೇಳಿಕೊಟ್ಟಿದ್ರೆ ಸುದ್ದಿ ಆಗ್ತಿರ್ಲಿಲ್ಲ. ಆದ್ರೆ ಈತ ಹಾಸ್ಟೆಲ್ ಮಕ್ಕಳ ವಿಡಿಯೋ ಮಾಡೋ ಖಯಾಲಿಗೆ ಬಿದ್ದಿದ್ದ. 2023ರ ಡಿಸೆಂಬರ್ನಲ್ಲಿ ಮಕ್ಕಳ ಕೈಯಲ್ಲಿ ಶೌಚಗುಂಡಿ ಶುಚಿಗೊಳಿಸಿದ ಆರೋಪ ಬಂದಾಗ ಮುನಿಯಪ್ಪ ವಿಚಾರಣೆಯೂ ನಡೆಯುತ್ತೆ. ಆಗ ಮೊಬೈಲ್ ಪರಿಶೀಲಿಸಿದಾಗ ಈತನ ಕಾಮಕಾಂಡ ಬಟಾ ಬಯಲಾಗಿದೆ. ಶಿಕ್ಷಕ ಮುನಿಯಪ್ಪನನ್ನ ವಶಕ್ಕೆ ಪಡೆದು ಪೊಲೀಸರು ಆತನ 4 ಮೊಬೈಲ್ ಸೀಸ್ ಮಾಡಿದ್ದಾರೆ. ಬಳಿಕ ಮೊಬೈಲ್ ಪರಿಶೀಲಿಸಿದಾಗ ಒಂದು ಕ್ಷಣ ಪೊಲೀಸರೇ ದಂಗಾಗಿ ಹೋಗಿದ್ರು. ಮುನಿಯಪ್ಪನ ಬಳಿ ಬರೋಬ್ಬರಿ 5,000 ವಸತಿ ಶಾಲೆಯ ಹೆಣ್ಣು ಮಕ್ಕಳ ವಿಡಿಯೋ ಇರೋದು ಬಯಲಾಗಿದೆ. ಶಿಕ್ಷಕ ಮುನಿಯಪ್ಪನ ವಿರುದ್ಧ ಮಾಸ್ತಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿರುತ್ತೆ. ಈ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಇದೀಗ ಕೋರ್ಟ್ ವಜಾಗೊಳಿಸಿದೆ. ಹೆಣ್ಣು ಮಕ್ಕಳ ಫೋಟೋ ಹಾಗೂ ವಿಡಿಯೋ ಬಗ್ಗೆ ಹೈಕೋರ್ಟ್ ಆಘಾತ ವ್ಯಕ್ತಪಡಿಸಿದೆ. ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಶಾಲೆಯ ಸಲುವಾಗಿ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿತ್ತು. ಈ ಒಂದು ಕೇಸನ್ನು FIR ಸ್ಕ್ವಾಶ್ಗೋಸ್ಕರ ಹೈಕೋರ್ಟನ್ನು ಅಪ್ರೋಚ್ ಮಾಡಿದ್ರು ಅಕ್ಯೂಸ್ಡ್ ಪಾರ್ಟಿಯವರು. ಅದು ಈ ದಿನ ಹೈಕೋರ್ಟಲ್ಲಿ ಅದು ರಿಜೆಕ್ಟ್ ಆಗಿದೆ. ಇಂತಹ ಕಾಮಾಂಧ ಕೋಲಾರದ ಕೀಚಕನಿಗೆ ಸರಿಯಾದ ಶಿಕ್ಷೆ ಆಗಬೇಕಿದೆ. ಇದು ನಾಡಿನ ಆಗ್ರಹವೂ ಆಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.